ಮೇಕಪ್ ಮಾಡೋಕ್ಕಿಂತ ಮುಂಚೆ ಸೆರಮ್, ನೀವು ಯಾವ ಸೆರಮ್ ಯೂಸ್ ಮಾಡ್ತೀರೋ ಅದು ನಿಮಗೆ ಸೇರಿದ್ದು. ನಾನು ಲಾರಿಯಲ್ದು ಸೆರಮ್ ಯೂಸ್ ಮಾಡ್ತೀನಿ. ಸೆರಮ್ ಯೂಸ್ ಮಾಡೋ ಕಾರಣ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಸ್ಕಿನ್ ಮೇಂಟೈನ್ ಮಾಡೋದನ್ನ ಕಲೀರಿ. ಸ್ಕಿನ್ ಮೇಂಟೈನ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಾಯ್ಶ್ಚರೈಸರ್ ನಾನು ಲಾರಿಯಲ್ದೇ ಯೂಸ್ ಮಾಡ್ತೀನಿ. ಏನು ತುಂಬ ಹೆವಿ ಏನು ಹಾಕಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ನೀವು ಮೇಕಪ್ಪಿಗೆ ಮುಂಚೆ ಯೂಸ್ ಮಾಡಿದರೂ ಚೆನ್ನಾಗಿರುತ್ತೆ, ಇಲ್ಲ ನೈಟು ಡೇ ಕ್ರೀಮ್ ಥರ ಸೆರಮ್ ಮತ್ತು ಮಾಯ್ಶ್ಚರೈಸರ್ನ ಯೂಸ್ ಮಾಡಿದರೂ ಚೆನ್ನಾಗಿರುತ್ತೆ. ಓಕೆನಾ? ಇದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ರೆಗ್ಯುಲರ್ ಯೂಸ್ ಮಾಡಿ. ನೀವು ಸನ್ಸ್ಕ್ರೀನ್ ಲೋಷನ್ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದೇ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸರ್. ಸ್ಕಿನ್ನನ್ನು ಯಾವಾಗಲೂ ಅಷ್ಟೇ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಡ್ರೈ ಆಗಿಬಿಟ್ರೆ ನಿಮ್ಮ ಮೇಕಪ್ಪು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಯಾವಾಗಲೂ ಅಷ್ಟೇ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಗ್ಲಾಸಿ ಲುಕ್ ಇರುತ್ತೆ, ಅದನ್ನು ನೀವು ಕಾಪಾಡ್ಕೋಬೇಕು ಸ್ಕಿನ್ನ ಚೆನ್ನಾಗಿ. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ಮೇಯ್ನ್ ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಈಗ ಏನು ಹಾಕಿದರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ರೆ ಅಲ್ಲ, ಫೈನಲಿ ಪ್ರೈಮರ್ ನಾನು ರೆನಿ ಬ್ರ್ಯಾಂಡ್ದು ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಯಾವುದಾದ್ರೂ ನೀವು ಪ್ರೈಮರ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡ್ಕೊಂಡು ಯೂಸ್ ಮಾಡಿ ಅಷ್ಟೇ. ಏನು ಹೆವಿ ಕ್ವಾಂಟಿಟಿ ಅದೆಲ್ಲ ಏನಿಲ್ಲ, ಸ್ವಲ್ಪ ಸ್ವಲ್ಪ ತೆಕ್ಕೊಂಡ್ರೆ ಸಾಕು, ಆಯಿತಾ? ಮೇನ್ ನಿಮಗೆ ಬ್ರ್ಯಾಂಡಲ್ಲಿ ಮಾಡಿದೆಯೋ ಪ್ರಾಡಕ್ಟಲ್ಲಿ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಲುಕ್ಕಿಗೂ ನಾರ್ಮಲಿ ನೀವು ಲೋಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡ್ಕೊಳ್ಳೋ ಲುಕ್ಕಿಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಾವು ಸ್ವಲ್ಪ ಕಾಸ್ಟ್ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಬ್ರ್ಯಾಂಡ್ ಬಗ್ಗೆ ಥಿಂಕ್ ಮಾಡಬೇಕು, ಯಾಕಂದ್ರೆ ನಮ್ಮ ಸ್ಕಿನ್ ಅದು. ಸೊ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೇನೆ. ಯಾವುದಕ್ಕೆ? ಡಾರ್ಕ್ ಸರ್ಕಲ್ ಇದೆಯಲ್ಲ, ಈ ಡಾರ್ಕ್ ಸರ್ಕಲ್ನ ಕವರ್ ಮಾಡೋದಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀನಿ ನಾನು.